ನಾನು 2 ಪೇಜ್ ಲಿಂಕ್ ಕಳಿಸ್ದೆ ಫಸ್ಟ್ ನೋಡಿ ವಿಡಿಯೋನ ಅಂತ. ಆಮೇಲೆ ಪಾಪ ಅವ್ರು ತೆಗ್ಸಕ್ ಟ್ರೈ ಮಾಡಿದ್ರೆ ಇನ್ನು 10 ಪೇಜಸ್ ಅಲ್ಲಿ ಇತ್ತಂತೆ. ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಮ್ಮೆ ನಟಿ ಮಣಿಯರ ಕೂಗು ಕೇಳಿಸ್ತಾ ಇದೆ. ಸಪ್ತಮಿ ಗೌಡ ಅವರು ಒಂದು ವಿಚಾರಕ್ಕೆ ಗರಂ ಆಗಿದ್ದಾರೆ. ಸೊ ಸಪ್ತಮಿ ಗೌಡ ಅವರ ಈ ಕೆಲಸಕ್ಕೆ ಇಡೀ ಸ್ಯಾಂಡಲ್ವುಡ್ ಬೆಂಬಲ ಸೂಚಿಸಿದೆ. ಪೊಲೀಸ್ ಅಧಿಕಾರಿಯ ಮಗಳಿಗೆ ಈ ರೀತಿಯಾದಂತಹ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮೆಲ್ಲರ ಕತೆ ಏನು? ಪರ್ಮಿಷನ್ ಇಲ್ಲದೆ ಆ ರೀತಿಯಾಗಿ ವಿಡಿಯೋಗಳನ್ನ ಅದು ಮೀಡಿಯಾ ಹೆಸರಲ್ಲಿ ಅಥವಾ ಪಾಪರಾಜಿ ಹೆಸರಲ್ಲಿ ಯಾಕೆ ಮಾಡಬೇಕು? ಅವ್ರ ಮನೇಲಿ ಅಕ್ಕ ತಂಗಿರು ಇರ್ತಾರೋ ಇಲ್ವೋ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಇವರು ಪ್ರೊಟೆಸ್ಟ್ ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ಎನ್ ರಾಜ್. ಸ್ಯಾಂಡಲ್ವುಡ್ನಲ್ಲಿ ಮತ್ತೊಮ್ಮೆ ನಟಿ ಮಣಿಯರ ಕೂಗು ಕೇಳಿಸ್ತಾ ಇದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸಪ್ತಮಿ ಗೌಡ ಅವರು ಒಂದು ವಿಚಾರಕ್ಕೆ ಗರಂ ಆಗಿದ್ದಾರೆ. ಸೊ ಗರಂ ಆಗಿದ್ದಾರೆ ಅನ್ನೋದಕ್ಕಿಂತ ಬಹಳ ಬೇಸರವಾಗಿದೆ ಅವರಿಗೆ. ಯಾಕೆಂದರೆ ಸಾರ್ವಜನಿಕವಾಗಿ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಈ ಒಂದು ಸಿನಿಮಾ ರಂಗ ಅಂತ ಬಂದಾಗ ಸಾಕಷ್ಟು ವಿಚಾರಗಳು ಚರ್ಚೆಯಲ್ಲಿ ಇದ್ದೇ ಇರುತ್ತೆ. ಸಿನಿಮಾಗೆ ಸಂಬಂಧಪಟ್ಟಂತೆ ಫೋಟೋಶೂಟ್ಗಳಾಗಿರಬಹುದು, ವಿಡಿಯೋ ಶೂಟ್ಗಳಾಗಿರಬಹುದು, ಅದೆಲ್ಲ ಕಾಮನ್. ಬಟ್ ಕೆಲವೊಂದು ಪ್ರೆಸ್ ಮೀಟ್ಗಳಲ್ಲಾಗಿರಬಹುದು ಅಥವಾ ಒಂದಷ್ಟು ಯಾವುದೋ ಒಂದು ಪ್ಲೇಸಲ್ಲಿ ಹೋಗಿರ್ತಾರೆ ಅವರು, ಅಂತಹ ಸ್ಥಳದಲ್ಲಿ, ಸಾರ್ವಜನಿಕ ಸ್ಥಳದಲ್ಲಿ ಕೆಲವೊಮ್ಮೆ ಪಾಪರಾಜೀಸ್ ವಿಡಿಯೋಗಳು ವರ್ಕ್ ಆಗುತ್ತೆ. ಆ ನಂತರದಲ್ಲಿ ಅವ್ರು ಏನು ಮಾಡ್ತಾರೆ, ತಮಗೆ ಹೇಗೆ ಬೇಕೋ ಹಾಗೆ ಎಡಿಟ್ ಮಾಡೋದಾಗಿರಬಹುದು ಅಥವಾ ದೇಹದ ಯಾವುದಾದ್ರೂ ಭಾಗಕ್ಕೆ ಝೂಮ್ ಹಾಕಿ ವಿಡಿಯೋ ಮಾಡೋದಾಗಿರಬಹುದು. ಈ ರೀತಿಯಾಗಿ ಸಾಕಷ್ಟು ನಟಿ ಮಣಿಯರಿಗೆ ಈ ರೀತಿಯಾದಂತಹ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಯಾರೂ ಕೂಡ ಈ ಬಗ್ಗೆ ಮಾತಾಡಿರಲಿಲ್ಲ. ಕೆಲವೊಬ್ಬರು ಈ ಒಂದಷ್ಟು ವಿಚಾರಗಳನ್ನು PR ಟೀಮ್ಗೆ ಹೇಳೋದಾಗಿರಬಹುದು, ಆ ವಿಡಿಯೋಸ್ಗಳನ್ನು ಡಿಲೀಟ್ ಮಾಡೋದಾಗಿರಬಹುದು, ಅಥವಾ ಅಲ್ಲೇ ವಿಡಿಯೋಸ್ ಮಾಡಿದ್ದಾಗ ಕರೆದು ಈ ರೀತಿ ಮಾಡಬೇಡಿ, ಇದನ್ನ ಡಿಲೀಟ್ ಮಾಡಿ ಅಂತ ಹೇಳೋದು, ಈ ರೀತಿಯಾದಂತಹ ಎಕ್ಸಾಂಪಲ್ಸ್ಗಳನ್ನ ನೋಡಿರ್ತೀವಿ. ಅವರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಎಲ್ಲವೂ ಕೂಡ ಮಿತಿ ಮೀರಿದಾಗ ಲಿಮಿಟ್ಸ್ಗಳನ್ನು ನಾವು ಹಾಕಲೇಬೇಕಾಗುತ್ತೆ. ಆ ಒಂದು ಕೆಲಸವನ್ನು ಇಲ್ಲಿ ಸಪ್ತಮಿ ಗೌಡ ಅವರು ಮಾಡಿದ್ದಾರೆ. ಸೊ ಸಪ್ತಮಿ ಗೌಡ ಅವರ ಈ ಕೆಲಸಕ್ಕೆ ಇಡೀ ಸ್ಯಾಂಡಲ್ವುಡ್ಡೇ ಬೆಂಬಲ ಸೂಚಿಸಿದೆ. ಬರೀ ನಟಿಯರಷ್ಟೇ ಅಲ್ಲದೆ ಈತ ನಟರು ಕೂಡ, ಹೀರೋಗಳು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿ ನಾವು ನಿಮ್ಮ ಬೆಂಬಲಕ್ಕಿರ್ತೀವಿ, ನೀವು ಇದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಲೆವೆಲಲ್ಲಿ ಏನು ಪ್ರಿಕಾಷನ್ಸ್ ತಗೋಬೇಕೋ, ಹೆಣ್ಮಕ್ಳಿಗೆ ಪ್ರಿಕಾಷನ್ಸ್ ಅಗತ್ಯ ಅಲ್ವಾ, ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿರುವಂತಹ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ನಟಿ ಸಪ್ತಮಿ ಗೌಡ ಅವರು ಒಬ್ಬ ಪೊಲೀಸ್ ಅಧಿಕಾರಿಯ ಮಗಳು. ಸೊ ಪೊಲೀಸ್ ಅಧಿಕಾರಿಯ ಮಗಳಿಗೆ ಈ ರೀತಿಯಾದಂತಹ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮೆಲ್ಲರ ಕತೆ ಏನು ಅಂತ ಸಾಕಷ್ಟು ಜನ ಹೆಣ್ಮಕ್ಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದನ್ನು. ಸೊ ಅದು ಆದ ನಂತರದಲ್ಲಿ ನಮ್ಮ ಕನ್ನಡ ಪಿಕ್ಚರ್ ಕೂಡ ಸಪ್ತಮಿ ಗೌಡ ಅವರನ್ನ ಒಂದು ಪ್ರತಿಕ್ರಿಯೆಯನ್ನು ಪಡ್ಕೊಂಡಿತ್ತು. ಅಲ್ಲಿ ಅವ್ರು ಹೇಳಿದ ವಿಷಯ ಏನಪ್ಪ ಅಂತಂದರೆ, ನಿನ್ನೆ ರಾತ್ರಿ ಅವರು ಒಂದಷ್ಟು ರೀಲ್ಸನ್ನು ಸ್ಕ್ರಾಲ್ ಮಾಡಬೇಕಾದ್ರೆ ಅವರ ಒಂದೆರಡು ರೀಲ್ಗಳನ್ನು ನೋಡ್ತಾರಂತೆ. ಏನಪ್ಪ ಇದು ಈ ರೀತಿ ನನ್ನ ರೀಲ್ಗಳು ಬಂದಿದೆಯಲ್ಲ ಅಂತ ಆ ಒಂದು ಪೇಜ್ಗೆ ಹೋಗಿ ನೋಡಿದಾಗ ಅಲ್ಲಿ ಬರೀ ಅವರ ರೀಲ್ ಮಾತ್ರವಲ್ಲದೆ ಬೇರೆ ಬೇರೆ ನಟಿಯರ ಆ ರೀತಿ ಒಂದು ಅಸಹ್ಯವಾದಂತಹ ರೀಲು ಇತ್ತಂತೆ. ಸೊ ಅವ್ರೇನು ಮಾಡ್ತಾರೆ, ಒಂದು ಆ ಲಿಂಕನ್ನು ತಗೊಂಡು ಬೇರೆಯವರಿಗೆ ಶೇರ್ ಮಾಡ್ತಾರೆ, ಏನಿದು ಈ ರೀತಿ ಆಗಿದೆ, ಆ ಪೇಜ್ಗಳನ್ನ ನೋಡಿ ಅಂತ. ಆನಂತರದಲ್ಲಿ ಏನಾಗುತ್ತೆ, ಒಂದಷ್ಟು ಪ್ರಶ್ನೆ ಮಾಡುವಂತಹ ಟೈಮ್ನಲ್ಲಿ ಆ ಪೇಜೇ ಡಿಲೀಟ್ ಆಗೋಗಿದೆಯಂತೆ. ಸೊ ಈ ರೀತಿಯ 10 ಪೇಜು, 10ಕ್ಕೂ 40 ಪೇಜು, 100 ಪೇಜ್, ಈ ರೀತಿಯ ಸಾಕಷ್ಟು ಪೇಜ್ಗಳನ್ನು ಮಾಡಿಕೊಂಡು ನಟಿಯರ ಫೋಟೋಗಳನ್ನು ಅಥವಾ ವಿಡಿಯೋಗಳನ್ನು ಅಶ್ಲೀಲವಾಗಿ ಎಡಿಟನ್ನು ಮಾಡೋದಾಗಿರಬಹುದು, ಅಥವಾ ಆ ಒಂದು ಫೋಟೋ ವಿಡಿಯೋಗಳನ್ನು ಮಾಡಿಕೊಂಡು ಅವರ ಒಂದು ಎದೆಯ ಭಾಗಕ್ಕೆ ಝೂಮ್ ಹಾಕೋದಾಗಿರಬಹುದು, ಅಥವಾ ಲ್ಯಾಪ್ ಏನು ತೊಡೆಯ ಭಾಗ ಇದೆ, ಕುಳಿತಿದ್ದಾಗ ತೊಡೆಯ ಭಾಗಕ್ಕೆ ಝೂಮ್ ಹಾಕಿ ತೆಗೆಯೋದಾಗಿರಬಹುದು, ಅಥವಾ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಬೇರೆ ಬೇರೆ ಭಂಗಿಯಲ್ಲಿ ವಿಡಿಯೋಗಳನ್ನು ಮಾಡೋದಾಗಿರಬಹುದು. ಈ ರೀತಿಯ ಕೆಲಸಕ್ಕೆ ಕತ್ತರಿ ಬೀಳಬೇಕು ಅನ್ನೋದು ಸಪ್ತಮಿ ಗೌಡ ಅವರ ಒಂದು ಆಸೆ ಆಗಿತ್ತು. ಸೊ ಸದ್ಯಕ್ಕೆ ಈಗ ನೋಡೋದಾದರೆ ಈ ವಿಷಯ ಸಾಕಷ್ಟು ಸದ್ದು ಮಾಡ್ತಾ ಇದೆ ಇಡೀ ಸ್ಯಾಂಡಲ್ವುಡ್ನಲ್ಲಿ. ಯಾಕೆಂದರೆ ಇಡೀ ಸ್ಯಾಂಡಲ್ವುಡ್ ಬೆಂಬಲ ಇವಾಗ ಸಪ್ತಮಿ ಗೌಡ ಅವರಿಗೆ ಸಿಕ್ಕಿದೆ. ರಕ್ಷಿತಾ ಪ್ರೇಮ್ ಅವರಾಗಿರಬಹುದು, ದಿವ್ಯಾ ಸ್ಪಂದನ ಅಂದರೆ ರಮ್ಯಾ ಅವರಾಗಿರಬಹುದು, ಪ್ರತಿಯೊಬ್ಬರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಅಂದರೆ ನಮ್ಮದು ಕೂಡ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮೇ. ಸೊ ನಾವು ಕೂಡ ಪಾಪರಾಜೀಸ್ ವಿಡಿಯೋಸ್ಗಳನ್ನ ತೆಗಿತೀವಿ. ಬಟ್ ಈ ರೀತಿ ಒಂದು ಅಶ್ಲೀಲವಾಗಿ ತೆಗೆಯುವಂತಹ ಹಕ್ಕು ಅವರಿಗೆ ಯಾರು ಕೊಟ್ಟಿದ್ದು? ಲೈಕ್ ಈಗ ಹೆಣ್ಮಕ್ಳು ಡ್ರೆಸ್ಸಿಂಗ್ ಸೆನ್ಸು ಅದು ಅವ್ರವ್ರ ಇಷ್ಟ. ಅವ್ರು ಯಾವ ರೀತಿಯ ಡ್ರೆಸ್ಸಿಂಗ್ ಸೆನ್ಸ್ ಆದರೂ ಇಟ್ಕೊಂಡಿರ್ತಾರೆ, ಯಾವ ರೀತಿ ಡ್ರೆಸ್ ಆದರೂ ಹಾಕ್ತಾರೆ. ಕೆಲವೊಮ್ಮೆ ಒಂದು ಮಾಡರ್ನ್ ಆಗಿರೋ ಡ್ರೆಸ್ಸನ್ನು ಹಾಕುವಂತಹ ಸಂದರ್ಭಗಳು ಕೂಡ ಬಂದಿರುತ್ತೆ, ಕೆಲವೊಮ್ಮೆ ಟ್ರೆಡಿಷ್ನಲ್ ಆಗಿಯೂ ಕೂಡ ಬರ್ತಾರೆ. ಸೊ ಅದನ್ನು ಕೇಳುವಂಥ ಹಕ್ಕು ಯಾರಿಗೂ ಇಲ್ಲ. ಜೊತೆಗೆ ಒಬ್ಬ ಪರ್ಮಿಷನ್ ಇಲ್ಲದೆ ಆ ರೀತಿಯಾಗಿ ವಿಡಿಯೋಗಳನ್ನು ಅದು ಮೀಡಿಯಾ ಹೆಸರಲ್ಲಿ ಅಥವಾ ಪಾಪರಾಜಿ ಹೆಸರಲ್ಲಿ ಯಾಕೆ ಮಾಡಬೇಕು? ಈ ಟ್ರಾಲರ್ಸ್ಗೂ ಇವರಿಗೂ ಏನು ಡಿಫ್ರೆನ್ಸು ಅನ್ನೋದು ಈಗ ಸದ್ಯಕ್ಕಿರುವಂತಹ ಪ್ರಶ್ನೆಯಾಗಿದೆ. ಸೊ ವೆಯ್ಟ್ ಮಾಡಿ ನೋಡೋಣ ಇದಕ್ಕೆ ಯಾವ ರೀತಿಯ
ಪ್ರತಿಕ್ರಿಯೆ ಬರುತ್ತೆ ಅಂತ ಈಗಾಗಲೇ ಫಿಲ್ಮ್ ಚೇಂಬರ್ ಅಧ್ಯಕ್ಷೆಯಾಗಿರುವಂತಹ ಜಯಮಾಲಾ ಅವರಿಗೂ ಕೂಡ ವಿಚಾರವನ್ನು ತಲುಪಿಸಿದಾರಂತೆ. ಸೊ ಇವತ್ತಿಗೆ ಒಂದಷ್ಟು ಕಾರ್ಯಕ್ರಮಗಳಿದ್ದರಿಂದ ಅವರು ಬ್ಯುಸಿ ಇದ್ದಾರೆ. ಸೊ ಅವ್ರು ಕಾಲ್ ಪಿಕ್ ಮಾಡಿಲ್ಲ. ನಾನು ಮೆಸೇಜ್ ಮಾಡಿದ್ದೀನಿ ಅವರಿಗೆ, ವಿಸ್ತೃತವಾಗಿ ತಿಳಿಸಿದ್ದೀನಿ ಏನೇನೆಲ್ಲ ಪ್ರಾಬ್ಲಮ್ಸ್ನ ನಾವೆಲ್ಲರೂ ಕೂಡ ಫೇಸ್ ಮಾಡ್ತಾ ಇದ್ದೀವಿ, ಇದಕ್ಕೆ ಕಡಿವಾಣ ಬೀಳಲೇಬೇಕು, ಇಲ್ಲಾಂದರೆ ಬಹಳ ಕಷ್ಟವಾಗುತ್ತೆ ನಮಗೆ ಅಂತ. ಸೊ ನಟಿಯರು ಅಂತಂದರೆ ಈ ಪಾಪರಾಜಿಸ್ ಮಾಡೋರಾಗಿರಬಹುದು ಅಥವಾ ಕೆಟ್ಟ ಕಮೆಂಟ್ಗಳನ್ನು ಹಾಕೋರಾಗಿರಬಹುದು, ಯಾಕೆ ಅಷ್ಟೊಂದು ಈಸಿಯಾಗಿ ಅವ್ರನ್ನ ತಗೊಳ್ತಾರೆ ಅಂತ ಬಹುಶಃ ಈ ಪ್ರಶ್ನೆಗೆ ಉತ್ತರನೇ ಸಿಗ್ತಾ ಇಲ್ಲ ಅನಿಸುತ್ತೆ. ಎಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ ಅಂದರೆ, ಅವ್ರ ಮನೇಲಿ ಅಕ್ಕ ತಂಗಿರು ಇರ್ತಾರೋ ಇಲ್ವೋ ಯಾರಿಗೂ ಗೊತ್ತಿಲ್ಲ. ಈ ರೀತಿ ಕಮೆಂಟ್ ಮಾಡುವಂತಹ ಅಧಿಕಾರ ನಿಮಗೆ ಯಾರು ಕೊಟ್ಟಿದ್ದು? ಈ ರೀತಿಯಾಗಿ ವಿಡಿಯೋ ತೆಗೆಯುವಂತಹ ಅಧಿಕಾರ ನಿಮಗೆ ಯಾರು ಕೊಟ್ಟಿದ್ದು? ಈ ಪ್ರಶ್ನೆಗೆ ಮೇ ಬಿ ಉತ್ತರನೇ ಸಿಗಲ್ಲ ಅನಿಸುತ್ತೆ. ಈ ಹಿಂದೆ ನಿಶ್ವಿಕಾ ನಾಯ್ಡು ಅವರಿಗೂ ಕೂಡ ಇದೇ ರೀತಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನು ಮಾಡಿದ್ರು ಅನ್ನೋ ಕಾರಣಕ್ಕೆ ಅವರು ಇದಕ್ಕೆ ಆ್ಯಕ್ಷನನ್ನು ತಗೊಂಡಿರ್ತಾರೆ, ಅದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರ್ತಾರೆ. ಸೊ ಅಂದರೆ ಒಂದಾದ್ಮೇಲೆ ಒಂದು ನಟಿಯರಿಗೆ ಈ ರೀತಿಯಾದಂತಹ ಮಾನಸಿಕ ದೌರ್ಜನ್ಯ ಯಾಕೆ ಮಾಡಬೇಕು ಅನ್ನೋದು ಇಲ್ಲಿ ಇರುವಂತಹ ಪ್ರಶ್ನೆಯಾಗಿದೆ. ಸೊ ಈಗ ಇಡೀ ಸ್ಯಾಂಡಲ್ವುಡ್ ಬೆಂಬಲ ಈಗ ಸಪ್ತಮಿ ಗೌಡ ಅವರ ಹತ್ರ ಇದೆ. ನಾವು ಕೂಡ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಕನ್ನಡ ಪಿಕ್ಚರ್ ಕೂಡ ಇದೆ, ಹೌದು. ಸೊ ನಮ್ಮ ಪೇಜಲ್ಲಿ ನೀವು ಗಮನಿಸಬಹುದು ಈ ರೀತಿಯಾದಂತಹ ವಿಡಿಯೋಗಳು ಕೂಡ ಇಲ್ಲ. ಸೊ ಇದು ಸಪ್ತಮಿ ಅವರು ಕೂಡ ಇದು ವಿಚಾರ ನಮ್ಮ ಜೊತೆ ಮಾತಾಡಬೇಕಾದ್ರೆ ಹಂಚ್ಕೊಂಡಿದ್ದಾರೆ. ಒಂದು ಗುಡ್ ವೇನಲ್ಲಿ ನಿಮ್ಮ ಪೇಜ್ನ ತಗೊಂಡು ಹೋಗ್ತಾ ಇದ್ದೀರಾ, ಬಟ್ ಯಾಕೆ ಬೇರೆ ಬೇರೆ ಪೇಜ್ಗಳು ಈ ರೀತಿಯಾದಂತಹ ಕೆಲಸಗಳನ್ನು ಮಾಡ್ತಾ ಇದೆ ಅರ್ಥ ಆಗ್ತಾ ಇಲ್ಲ. ನಾವು ಹೆಣ್ಮಕ್ಳನ್ನ ಯಾಕೆ ಇಷ್ಟು ಈಸಿಯಾಗಿ ತಗೊಂಡಿದ್ದಾರೆ ಅವರೆಲ್ಲ, ಅದು ನಾವು ಹೀರೋಯಿನ್ಸ್ ಅಂದೇ ಅಂತೂ ಅವರಿಗೆ ಬಹಳ ಕಡೆಗಣಿಸಲ್ಪಟ್ಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲೂ ಕೂಡ ಬಹಳ ಬೇಸರವನ್ನು ವ್ಯಕ್ತಪಡಿಸಿದ್ರು ಅವರು. ಸೊ ಈ ರೀತಿ ಯಾಕೆ ಮಾಡ್ತಿದ್ದಾರೆ ಅನ್ನೋದು ಇನ್ನು ಕೆಲವು ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಅವರ ಒಂದು ಸ್ವಾರ್ಥಕ್ಕಾಗಿ ಅಂತಂದರೆ ಲೈಕ್ಸ್ಗೋಸ್ಕರ, ಕಮೆಂಟ್ಸ್ಗೋಸ್ಕರ ಅಥವಾ ಪೇಜ್ನ ಗ್ರೋ ಮಾಡ್ಕೋಬೇಕು, ಅದನ್ನ ಬಿಲ್ಡ್ ಮಾಡ್ಕೊಡ್ಬೇಕು ಅನ್ನೋದಕ್ಕೋಸ್ಕರ ಯಾವುದೋ ಒಂದು ಸಾಂಗ್ಗೆ ಇನ್ನೇನೋ ಒಂದು ಹಾಕೋದಾಗಿರಬಹುದು, ಇನ್ನೇನೋ ರೀತಿಯಲ್ಲಿ ಎಡಿಟ್ ಮಾಡೋದಾಗಿರಬಹುದು. ಈ ರೀತಿ ಮಾಡೋದು ಬಹಳ ತಪ್ಪಾಗುತ್ತೆ. ಇದಕ್ಕೆ ಸಪ್ತಮಿ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ಸಿನಿಮಾ ರಂಗದಲ್ಲಿರುವಂತಹ ಮಹಿಳೆಯರಿಗೆ ನಿರಂತರವಾಗಿ ನಡೀತಾ ಇರುವಂತಹ ಒಂದು ಗಂಭೀರ ಸಮಸ್ಯೆಯನ್ನು ಎದುರಿಸಲು ಒಟ್ಟಾಗಿ ನಿಂತಿದ್ದೇವೆ. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮಹಿಳಾ ಕಲಾವಿದರ ವಿಡಿಯೋಗಳು ಮತ್ತು ಫೋಟೋಗಳನ್ನು ಅಸಭ್ಯ ಕೋನಗಳಿಂದ ಚಿತ್ರೀಕರಿಸಿ ನಮ್ಮ ಕಲೆಗಿಂತ ನಮ್ಮ ದೇಹದ ಮೇಲೆ ಅನಾವಶ್ಯಕವಾಗಿ ಝೂಮ್ ಮಾಡ್ತಾ ಇದ್ದಾರೆ. ಪ್ರಸಾರ ಮಾಡುವಂತಹ ಘಟನೆಗಳು ಒಂದು ಸಲ ಅಲ್ಲ, ಒಂದೆರಡು ಸರ್ತಿ ಅಲ್ಲ, ಪುನಃ ರಿಪೀಟ್ ಆಗ್ತಾ ಇದೆ. ಸೊ ಇದಕ್ಕೆ ಕತ್ತರಿ ಬೀಳಲೇಬೇಕು. ಇಂತಹ ವರ್ತನೆ ಕೆಲವರಿಂದ ನಡೆಯುತ್ತಿರುವುದಾದರೂ ಇದು ಅಸಭ್ಯವೇ ಸರಿ, ಅವಮಾನಕಾರಿ ಮತ್ತು ಸಂಪೂರ್ಣವಾಗಿ ಅಸ್ವೀಕಾರ್ಹವಾಗಿದೆ. ಇಲ್ಲಿ ನಾವು ಮತ್ತು ನಮ್ಮ ಕಲೆಗಾಗಿ ಬಂದಿದ್ದೇವೆ. ನಾವು ಇಲ್ಲಿ ನಮ್ಮ ಸಿನಿಮಾಕ್ಕಾಗಿ ಅಷ್ಟೇ ಬಂದಿರೋದು, ಬೇರೆ ಯಾವುದೂ ಇಲ್ಲ. ಉದ್ದೇಶಪೂರ್ವಕವಾಗಿ ಝೂಮ್ ಮಾಡುವುದು ಮತ್ತು ಅಸಭ್ಯ ಕೋನಗಳನ್ನು ಬಳಸುವುದು ನಮ್ಮ ಗೌರವಕ್ಕೆ ಸ್ಪಷ್ಟ ಧಕ್ಕೆಯನ್ನು ತರುತ್ತೆ. ಇದನ್ನು ಸಾಮಾನ್ಯವೆಂದು ಸ್ವೀಕರಿಸುವುದಿಲ್ಲ, ಸಹಿಸೋದೂ ಇಲ್ಲ. ಕಾರ್ಯಕ್ರಮಗಳನ್ನು ವರದಿ ಮಾಡುವವರು ವೃತ್ತಿಪರತೆ, ಮೂಲಭೂತ ಗೌರವ ಮತ್ತು ಶಿಸ್ತನ್ನು ಕಾಪಾಡ್ಕೋಬೇಕು ಎಂದು ನಾವು ನಿರೀಕ್ಷೆ ಮಾಡಿದ್ದೇವೆ. ಈ ಗಡಿ ರೇಖೆಯನ್ನು ಸ್ಪಷ್ಟವಾಗಿ ಎಳೆದು ನಾವು ಒಟ್ಟಾಗಿ ನಿಂತಿದ್ದೇವೆ. ಇಂತಹ ಅನುಭವವನ್ನು ಎದುರಿಸಿದ ಪ್ರತಿಯೊಬ್ಬ ಮಹಿಳೆಯೊಂದಿಗೆ ನಾವು ಐಕ್ಯತೆಯಲ್ಲಿ ನಿಂತಿದ್ದೇವೆ. ಗೌರವವನ್ನು ಬೇಡುವ ನಮ್ಮ ಧ್ವನಿ ಮುಂದುವರಿಯುತ್ತೆ. ಅಂದರೆ ಇವರು ಪ್ರೊಟೆಸ್ಟನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಕೂಡ ನಡೆಯುತ್ತೆ. ಫಿಲ್ಮ್ ಚೇಂಬರಿಂದ ಜಯಮಾಲಾ ಅವರು ಏನು ಹೇಳ್ತಾರೆ, ಅದಾದ ನಂತರದಲ್ಲಿ ಏನು ಮಾಡಬೇಕು ಮುಂದೆ, ಇದಕ್ಕೆ ಈ ರೀತಿಯಾದಂತಹ ಪಾಪರಾಜಿಸ್ಗೆ ಕಡಿವಾಣ ಬೀಳಲೇಬೇಕು, ಹೆಣ್ಮಕ್ಳ ರಕ್ಷಣೆ ನಮ್ಮ ಕರ್ತವ್ಯ ಅನ್ನೋದು ಸಪ್ತಮಿ ಅವರ ಮಾತಾಗಿತ್ತು. ನಾನು ತುಂಬ ಟ್ರಿಗರ್ ಆಗಿದ್ದೆ ಮಾತಾಡಬೇಕಾದ್ರೆ. ನಾನು ಎಲ್ಲ ಸ್ಯಾಂಡಲ್ವುಡ್ ಸ್ಟಾರ್ಸ್ಗಳಿಗೂ ಕೂಡ ಕಾಲ್ ಮಾಡಿದ್ದೆ ನಿನ್ನೆ ರಾತ್ರಿ. ಅಲ್ಲೂ ಕೂಡ ಅವರು ತಿಳಿಸಿದ್ರು, ಡಾಲಿ ಅವರು ಕೂಡ ಇದಕ್ಕೆ ರೆಸ್ಪಾನ್ಸ್ ಮಾಡಿದರು. ಅವರು ಕೂಡ ಹೇಳಿದರು, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಮಗೂ ನಮ್ಮ ಕಣ್ಣಿಗೂ ಕೂಡ ಇವೆಲ್ಲ ಬಿದ್ದಿದೆ. ಸೊ ನೀವು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಮಾಡ್ಕೊಂಡು ಹೋಗಿ, ನಮ್ಮ ಸಪೋರ್ಟ್ ನಿಮಗೆ ಯಾವಾಗಲೂ ಇರುತ್ತೆ ಅಂತ. ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಇವಾಗ ಸ್ಟ್ಯಾಂಡ್ ವಿತ್ ಸಪ್ತಮಿ ಅನ್ನೋ ಒಂದು ಹ್ಯಾಶ್ಟ್ಯಾಗು ಕೂಡ ಕಾಣಿಸ್ತಾ ಇದೆ. ಸೊ ಎಲ್ಲರೂ ಕೂಡ ಹೆಣ್ಮಕ್ಳು ಇದಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋದು ನಮ್ಮ ಆಶಯ ಕೂಡ ಹೌದು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ ನಮ್ಮ ಕನ್ನಡ ಪಿಕ್ಚರ್ ಕೂಡ ನಿಮ್ಮ ಯಾವುದೇ ಒಂದು ಸಹಾಯಕ್ಕೂ ಕೂಡ ನಾವು ಇರ್ತೀವಿ. ಏನು ಚಿಕ್ಕ ಒಂದು ಸಹಾಯ ಬೇಕು ಅಂದರೂ ಕೂಡ ನಾವು ಇರ್ತೀವಿ. ಜೊತೆಗೆ ನಮ್ಮ ಸಂಪೂರ್ಣ ಬೆಂಬಲ ನಿಮ್ಮ ಒಂದು ಪ್ರೊಟೆಸ್ಟ್ಗಾಗಿರಬಹುದು, ನೀವೇನು ನೆಕ್ಸ್ಟ್ ಆ್ಯಕ್ಷನ್ ತಗೋತೀರಾ ಅಥವಾ ಪ್ರಿಕಾಷನ್ಸ್ ತಗೋತೀರಾ ಅದಕ್ಕೂ ಕೂಡ ಇರುತ್ತೆ. ಸೊ ಕಾತ್ ನೋಡೋಣ ಈ ವಿಚಾರ ಎಲ್ಲಿಗೆ ಬರುತ್ತೆ ಅಂತ. ಇನ್ನಾದರೂ ಎಚ್ಚೆತ್ಕೋಬೇಕು ಈ ಪಾಪರಾಜಿಸ್ ವಿಡಿಯೋಸ್ ಮಾಡೋರು. ಈ ರೀತಿಯಾಗಿ ಒಂದು ಹೆಣ್ಣನ್ನು, ಒಬ್ಬ ಅಂಗಾಂಗಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದೀರಾ ನೀವು, ಏನು ನಮಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಸೊ ಮುಂದೆ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.